ಯೋಗದ ವಿಧಾನಗಳನ್ನ, ಯೋಗದ ರೀತಿಗಳನ್ನ, ಅವರ ಅನುಭವಗಳನ್ನ ಎಲ್ಲವನ್ನ ನಾವು ಮುಂದಿನ ಇದರಲ್ಲಿ ಮಾತಾಡ್ತಾ ಹೋಗೋಣ. ಎಲ್ಲರಿಗೂ ಅರಿವೇ ಗುರು ಶೈಲಾ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ, ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಅನಿತಾ ಅಂತ. ನಾನು ಸುಮಾರು 3 ತಿಂಗಳಿಂದ ಬರಾತೀನಿ ಅಷ್ಟೇ. ಮೊದಲು ನನಗಷ್ಟು ಇದ್ರ ಬಗ್ಗೆ ಇದ್ದಿದ್ದಿಲ್ಲ. ಆದ್ರೆ ನಾನು ಒಂದು ದುಡಿಯೋ ಮಹಿಳೆ. ನನಗ ಭಾಳ ವರ್ಕ್ ಅಂದ್ರ ಟೇಬಲ್ ವರ್ಕ್. ನಂದು ಪ್ರತಿದಿನ ಕೂತು ಕೆಲಸ ಮಾಡೋದು. ನನ್ನ ಬಾಡಿ ಭಾಳ ಇದ್ದಿದ್ದಿಲ್ಲ, ಫ್ಲೆಕ್ಸಿಬಲ್ ಇದ್ದಿದ್ದಿಲ್ಲ. ಒಟ್ಟೆ ಮನೆಯಲ್ಲಿ ಸರ್ಕಸ್ ಮಾಡಿ ಕೆಲಸ ಮಾಡಿ ಹೋಗ್ತಿದ್ದೆ. ಆದ್ರೂ ನನ್ನ ಬಾಡಿ ನನಗೆ ವಜ್ಜಿನಿತ್ತು. ಹೇಗೆ ಕೂತ್ರೆ ಹೇಳಕ್ ಆಗ್ತಿದ್ದಿಲ್ಲ ಸರಿಯಾಗಿ. ಇಲ್ಲಿ ಬಂದಾನ ಹಿಡಿದು ನನ್ನ ಬಾಡಿ ಫ್ಲೆಕ್ಸಿಬಲ್ ಆಗ್ಯದ. ಸರಿಯಾಗಿ ನಾನು ಅಗದಿ ಇಡೀ ದಿವಸ ಉಲ್ಲಾಸದಿಂದ ಇರ್ತೀನಿ. ವರ್ಕ್ ಪ್ರೆಷರ್ ಜಾಸ್ತಿ ಇದ್ರು ಅದನ್ನ ಕೂಲ್ ಆಗಿ ನಿರ್ವಹಿಸ್ತೀನಿ. ಆಮೇಲೆ ನಾ ಇಲ್ಲಿ ಬಂದದ್ದು ಸರ್, ನಮ್ದು ಅಷ್ಟೇ ಅಲ್ಲ, ಮನಿ ಒಳಗ ನಮ್ಮ ಮಕ್ಕಳನ್ನ ಹೇಗ, ನಮ್ ಕೌಟುಂಬಿಕವಾಗಿ ಹೆಂಗಿರ್ಬೇಕು, ಸಂತೋಷವಾಗಿರ್ಬೇಕು, ಎಲ್ಲಾ ನಮಗ ಉಚಿತ ಅಂತ್ರು ಯೋಗ, ಪ್ರಾಣಾಯಾಮ, ಧ್ಯಾನ ಹೇಳೇ ಕೊಡ್ತಾರ. ಅದ್ರ ಜೊತೆಗೆ ನಮ್ ಕೌಟುಂಬಿಕ ನೆಮ್ಮದಿ ಹೆಂಗ್ ಕಾಪಾಡ್ಕೊಳ್ಬೇಕು ಇನ್ನಿತರ ಹಾಲ ಅವ್ರು ಹೇಳಿದ್ರು. ನಮ್ ಹಿರಿಯರಾದಂತ ಪತ್ತಾರ್ ಸರು, ಲೋಣಿ ಸರು, ಇವರು ಅಮ್ಮ ಅವರು ಎಲ್ಲಾರು ಹೇಳಿದ್ರು. ಬಹಳ ಅವ್ರು ಹೇಳೋದು ವಿಷಯ. ಆದ್ರೆ ನಮ್ಮ ಸಮಯದ ಅಭಾವದಿಂದ ಇದೇ ಒಂದೆರಡು ಮಾತು ಹೇಳಿ ನಾನು ನಮಸ್ತೆ. ಪ್ರಶಾಂತ್ ಪಟ್ಟಣಶೆಟ್ಟಿ ಅಂತ ಹೇಳಿ, ನಾನು ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯ್ ಇದ್ದೀನಿ. ಅವ್ರು ಮೇಡಮ್ ಹೇಳಿದ ಥರ ಅದೇ ಥರ ನಂದು ಸೀಟಿಂಗ್ ಪೊಸಿಷನ್ ಕಂಟಿನ್ಯೂ 8 to 10 ಅವರ್ಸ್ ಸೀಟಿಂಗ್ ಮಾಡಬೇಕು. ನನಗೆ ಆ್ಯಕ್ಚುಲಿ ಬೇಸಿಕಲಿ ಬ್ಯಾಕ್ ಪೇನ್ ಇತ್ತು. ಬ್ಯಾಕ್ ಪೇನ್ ಅಂತ ಸಿವಿಯರ್ ಬ್ಯಾಕ್ ಪೇನ್ ಇತ್ತು. ನಡ್ಲಿಕ್ಕೆ ಬರ್ತಿದ್ದಿಲ್ಲ, ಕುಂಡ್ಲಿಕ್ಕೆ ಬರ್ತಿದ್ದಿಲ್ಲ. ನಾ ಕ್ಯಾಶರ್, ನಾ ಎದ್ದು ನಿಂತು ಕ್ಯಾಶ್ ಮಾಡ್ತಿದ್ದೆ. ಎದ್ದು ನಿತ್ತರೂ ಏನಂದ್ರೆ ಆಗ್ತಿದ್ದಿಲ್ಲ. ಕೂತ್ಕೊಂಡಾಗ ಮಲ್ಕೊಳ್ತಿದ್ದಿಲ್ಲ. ಯಾವಾಗ ಯೋಗಕ್ಕೆ ಬಂದಿಲ್ಲ ಅವಾಗಿಂದ ಸ್ಟೆಪ್ ಬೈ ಸ್ಟೆಪ್ ನನಗೆ ಈಗ ನಡಿತಾನೆ, ಕ್ಯಾಶ್ ಮಾಡ್ತೀನಿ, ಕುಂಡಿರ್ತೀನಿ, ಮತ್ತು ಉತ್ಸಾಹವಾಗಿದ್ದಿದೆ. ಅದಕ್ಕೆ ಕಾರಣ ಎಲ್ಲ ನಮ್ಮ ಬಸವರಾಜ್ ಅಲ್ಲೂರು ಸರ್. ಮತ್ತು ಇನ್ನೊಂದೇನು ಹೇಳ್ಬೇಕಂದ್ರೆ ಬ್ಯಾಕ್ ಪೇನ್ ಭಾಳ ಸಿವಿಯರ್. ಇವು ಎಲ್ಲ ಬೇರೆ ಪೇನ್ ಕಂಪೇರ್ ಮಾಡ್ಬೇಕಂದ್ರೆ ಆ ಪೇನ್ ಕಂಪೇರ್ ಮಾಡುವಂಥದ್ದಲ್ಲ ಅದು. ಅಲ್ಲಿಂದ ನಾನು ಯೋಗದಿಂದ ಆರಾಮಾಗಿದ್ದೀನಿ. ಇದು ಮುಖ್ಯವಾಗಿ ಈ ಕೂತ್ಕೊಂಡು ಕೆಲಸ ಮಾಡ್ತಾರಲ್ಲ, ಅವ್ರು ಖಂಡಿತವಾಗಿ ಯೋಗ ಮಾಡಲೇಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನೀವು 1 hour ಬೆಳಿಗ್ಗೆ ಯೋಗ ಮಾಡೋದ್ರಿಂದ ನಿಮ್ಮ ಇಡೀ ದಿನದ ಎನರ್ಜಿ, ನಿಮ್ಮ ಇಡೀ ದಿನದ ಒಂದು ಶಕ್ತಿನ ಅದು ಕಾಪಾಡುತ್ತೆ ಅಂತ ಸರ್ ಒಂದು ಅಭಿಪ್ರಾಯನ ಹೇಳ್ತಾರೆ. ಸರ್ ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು? ನಾನು SG ಲೋಣಿ, ನಿವೃತ್ತ ಸಹಾಯಕ ನಿರ್ದೇಶಕ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ವಿಜಯಪುರ. ನಿಮ್ಮನ್ನ ನೋಡಿದ್ರೆ ನೀವು ಈಗ ಆರೋಗ್ಯನ ಸುಧಾರಿಸ್ಕೊಂಡಿರುವಂತ ವ್ಯಕ್ತಿ ತರ ಕಾಣಿಸ್ತಿದ್ದೀರಾ. ಹೌದು. ಏನಾಗಿತ್ತು ನಿಮ್ಗೆ ಸರ್? ನನಗೆ 2023 ಡಿಸೆಂಬರ್ ಅಲ್ಲಿ ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್? ಪ್ಯಾರಲಿಸಿಸ್ ಆಗಿತ್ತು. ಬಲಗೈ ಮತ್ತು ಎಡಗೈ, ಎಡಗಾಲು 3 ಕಡೆ ಇದು ಆಗಿತ್ತು. ಮುಂದೆ ನಾನು ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡು ಸುಧಾರಣೆ ಮಾಡಿಕೊಂಡೆ. ನಾನು ಇಲ್ಲಿ ಬರುವಾಗ 6 ತಿಂಗಳಾಯ್ತು ಬರ್ಲಕ್ಕತ್ತು. ಬರೋಕ್ಕಿಂತ ಮುಂಚೆ ನಾನು ಸರಿಯಾಗಿ ನಡಿಲಕ್ಕೆ ಬರ್ತಿದ್ದಿಲ್ಲ, ಮತ್ತು ಕೈ ಕಾಲು ಸರಿಯಾಗಿ ಮೂವ್ಮೆಂಟ್ ಆಗ್ತಿರ್ಲಿಲ್ಲ. ಒಟ್ಟು ಸರಿಯಾಗಿ ಕೂಡ್ಲಕ್ಕೂ ಬರ್ತಿದ್ದಿಲ್ಲ. ಆಮೇಲೆ ಎದ್ದು ನಿಂದಿರ್ಬೇಕಾದ್ರೆ ಭಾಳ ತ್ರಾಸ ಆಗ್ತಿತ್ತು. ಇನ್ನೊಬ್ಬರ ಸಹಾಯ ಬೇಕೇ ಬೇಕಿತ್ತು. ಇಂಡಿಪೆಂಡೆಂಟ್ ಬರ್ತಿದ್ದೆ, ಒಬ್ಬನೇ ಬರ್ತಿದ್ದೆ, ಬಟ್ ಸ್ಲೋ ಆಗಿರ್ತಿತ್ತು. ಎಲ್ಲ ಕಾಲು ಭಾಳ ಎಳೆದು ಹಾಕೋದು ಸ್ಲೋ. ಇಲ್ಲಿ ಮನೆಯಿಂದ ಬರಬೇಕಾದ್ರೆ ನನಗೆ 15 ನಿಮಿಷ ಆಗ್ತಿತ್ತು. ಇವಾಗ ನನಗೆ ಈ 7 to 8 ಮಿನಿಟ್ಸ್ ಸಾಕಾಗ್ತದೆ. ಈಗ ಸುಧಾರಣೆ ಆಗಿದೆ. ಈಗ ಸರ್ ಒಂದು ಮಾರ್ಗದರ್ಶನದಲ್ಲಿ ಯೋಗಾಸನ ನಾವು ಡೈಲಿ ಮಾಡ್ತಾ ಇದ್ದೀವಿ ಇಲ್ಲಿ. ಅದರಿಂದ ನಾವು ಎಲ್ಲ ಆರೋಗ್ಯ ಸುಧಾರಣೆ ಆಗಿದೆ. ಮತ್ತು ಅವರು ಆಹಾರ ಪದ್ಧತಿ ಬಗ್ಗೆ ಹೇಳಿದ್ರು ನಮ್ಗೆ, ಅದನ್ನು ಚೇಂಜ್ ಮಾಡ್ಕೊಂಡಿವಿ. ಆಮೇಲೆ ಬೇಗ ಊಟ ಮಾಡಬೇಕು. ಬೆಳಗ್ಗೆ ಹೇಳೋದಂತೂ ನಮಗೆ 4:15 ಹೇಳ್ತೀವಿ ನಾವು. ಅದು 4:15 ಹೇಳ್ತೀವಿ. ಇಲ್ಲಿ 4:45 ಬರಬೇಕಾಗ್ತದೆ. ಬಂದು ನಾವು ಆ ಟೈಮ್ ಸೇರಿ 5ರಿಂದ 6:15 ಯೋಗಾಸನ ಮಾಡ್ತಾ ಇದ್ದೀವಿ. ಮುಂಚೆ ನನಗೆ ಹೆಲ್ತದ್ದು ಭಾಳ ಇದು ಇತ್ತು. ಶುಗರು ಜಾಸ್ತಿನೇ ಇತ್ತು ನನಗೆ. 200-250 ಇರ್ತಿತ್ತು. ಟ್ರೀಟ್ಮೆಂಟ್ ತೊಗೊಂಡೆ. ಆಮೇಲೆ ಇಲ್ಲಿ ಬಂದ ತಕ್ಷಣ ನನಗೆ ಶುಗರ್ ಬರ್ತಾ ಕಡಿಮೆ ಆಗ್ಲಿಕ್ಕೆ, ಡಾಕ್ಟ್ರಿಗೆ ತೋರಿಸಿದ ತಕ್ಷಣ ಅವ್ರು ಏನಾದರೂ, ನೀವು ಬೆಳಗ್ಗೆದು ಇನ್ಸುಲಿನ್ನ ಕಡಿಮೆ ಮಾಡಿರಿ ಅಂತ. ಬೆಳಗ್ಗೆ 10 ಪಾಯಿಂಟ್ಸ್ ಇತ್ತು, ಸಾಯಂಕಾಲ 16 ಪಾಯಿಂಟ್ಸ್ ಇತ್ತು. ಬೆಳಗ್ಗೆ 1 ಟ್ಯಾಬ್ಲೆಟ್ಸು ಮತ್ತು ಸಾಯಂಕಾಲ 1 ಟ್ಯಾಬ್ಲೆಟ್ಸು, ಈ ಥರ ಟ್ರೀಟ್ಮೆಂಟ್ ಇತ್ತು. ಅವ್ರೇನು ಹೇಳಿದರು, ನನಗೆ ಬೆವರು ಬರ್ತಾಯಿತ್ತು. ಇಲ್ಲಿ ಬೆವರು ಬರ್ತಾ ಇದ್ದಾಗ ಸರ್ಗೆ ಹೇಳಿದೆ, ನನಗೆ ಹಿಂಗೆ ಬೆವರು ಬರ್ಲಾತ್ತಂದ್ರೆ ನಿಮ್ಮ ಶುಗರ್ ಕಡಿಮೆ ಆಗ್ಲತ್ತದ, ಅದ್ರ ಬಗ್ಗೆ ನೀವು ಡಾಕ್ಟ್ರಿಗೆ ತೋರಿಸಿ ಅವ್ರು ಸಲಹೆ ಪಡ್ರಿ ಅಂತ ಕೇಳಿದ್ರು.
ಡಾಕ್ಟ್ರಿಗೆ ಹೇಳಿದಾಗ ನೀವು ಬೆಳಗ್ಗೆ ಇನ್ಸುಲಿನ್ 50% ಕಡಿಮೆ ಮಾಡಿರಿ ಅಂತ ಹೇಳಿದ್ರು. 50% ಕಡಿಮೆ ಮಾಡಿ ಅಂತ ಹೇಳಿದ್ರು. ಅದು ಕಡಿಮೆ ಮಾಡಿದ್ರಿ. ಮತ್ತೆ ನಿಮಗೆ ಜಾಸ್ತಿ ಬೆವರು ಬರ್ಲಕ್ಕತ್ತಂದ್ರೆ ಅದನ್ನು ಪೂರ್ತಿ ನೀವೇ ಬಿಟ್ಬಿಡ್ರಿ ಅಂತ ಹೇಳ್ಕೊಂಡ್ರು. ಅದೇ ಥರ ಬೆಳಗ್ಗೆದು ಇನ್ಸುಲಿನ್ ಪೂರ್ತಿ ಬಿಟ್ಬಿಟ್ಟಿದ್ದೆ ನಾನು. ಬೆಳಗ್ಗೆ ಒಂದು ಟ್ಯಾಬ್ಲೆಟ್ಸು ಮತ್ತು ಸಾಯಂಕಾಲ ಒಂದು ಟ್ಯಾಬ್ಲೆಟ್ಸ್ ಹೋಗ್ತೀನಿ. ಸಾಯಂಕಾಲ 16 ಪಾಯಿಂಟ್ಸು ಒಂದು ಇನ್ಸುಲಿನ್ ಇದೆ, ಅದು ತೊಗೊಳ್ತಾ ಇದ್ದೇನೆ. ಅದು ಕೂಡ ಬರ್ತಾ ಕಡಿಮೆ ಆಗ್ತದೆ ಅಂತ ಹೇಳಿಕೆ ಸರ್ ಹೇಳಿದ್ದಾರೆ. ಅದೇ ಪ್ರಕಾರ ನಾವು ಆಹಾರ ಪದ್ಧತಿಯನ್ನು ಕೂಡ ಅಳವಡಿಸ್ಕೊಂಡಿದ್ದೀವಿ. ಈ ರೀತಿಯಾಗಿ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಾ ಇದೆ. ಕಾಲು ಮಾತ್ರ ಮೊದಲು ಭಾಳ ಎಳೆದು ಹಾಕ್ತಿದ್ದೆ, ಈಗ ಸ್ವಲ್ಪ ಸುಧಾರಣೆ ಆಗಿದೆ. ಕೈ ಕೂಡ ಮೂಮೆಂಟ್ ಆಗ್ತಾ ಇದ್ದಾವೆ. ಮತ್ತು ಮುಂಚೆ ನಾನು ನಡ್ಕೊಂಡೇ ಅಡ್ಡಾಡ್ತಿದ್ದೆ ಮತ್ತು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೆ. ಎಲ್ಲರೂ ಹೋಗಬೇಕಾದ್ರೆ 2 ವೀಲರು ಹೊಡ್ಲಿಕ್ಕೆ ಬರ್ತಿದ್ದಿಲ್ಲ. ಈಗ ನಾನು ಇಂಡಿಪೆಂಡೆಂಟಾಗಿ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದೇನೆ. ಎಷ್ಟು ಚಂದ ಕಾರ್ ಡ್ರೈವಿಂಗ್ ಮಾಡಿದ್ರೆ ಅಂದ್ರೆ ಸರ್, ನಾನು ನಿನ್ನೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಅವ್ರ ಕಾರಲ್ಲಿ ಕುತ್ಕೊಂಡು. ಯಾರು ನಾರ್ಮಲ್ ವ್ಯಕ್ತಿ ಸ್ಪೀಡಾಗಿ ಹೆಂಗೆ ಓಡಿಸ್ತಾರೋ ಅದೇ ಸ್ಪೀಡು. ಅವ್ರ ಕೈನೂ ಕೂಡ ಎಷ್ಟು ಬ್ಯಾಲೆನ್ಸ್ ಮಾಡ್ತಿದ್ರು ಅಂದರೆ ನಿಜವಾಗ್ಲೂ ನಾನು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟು ಚೆನ್ನಾಗಿ ಗಾಡಿ ಓಡಿಸ್ಕೊಂಡು ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗಿ ಬಂದರು. ಇಲ್ಲಿ ಈಗಾಗಲೇ ನಮ್ಮ ಆಲೂರು ಸರ್ ಬಗ್ಗೆ ಮೇಡಮ್ ಅವರು ಮತ್ತು ನಮ್ಮ ಸರು ಹೇಳಿದ್ದಾರೆ, ಪತ್ತಾರ್ ಸರು ಹೇಳಿದ್ದಾರೆ. ಇಲ್ಲಿ ನಮಗೆ ಅವರು ನಿಜವಾಗ್ಲೂ ದೇವ್ರು ಸಿಕ್ಕಂಗೆ. ಈ ಮುಂಚೆ ನಮ್ಮ ಬಿಜಾಪುರದಲ್ಲಿ ನಮ್ಮ ಜ್ಞಾನ ಯೋಗಾಶ್ರಮದಲ್ಲಿ ಸಿದ್ದೇಶ್ವರ ಶ್ರೀಗಳಿದ್ರು. ಅವರು ಎಲ್ಲ ಜ್ಞಾನ ಇದ್ರ ಬಗ್ಗೆ ಅವರ ಪ್ರವಚನವನ್ನು ಹೇಳ್ತಾ ಇದ್ರು. ಆರೋಗ್ಯ ಸುಧಾರಣೆ ಬಗ್ಗೆ, ವ್ಯಕ್ತಿತ್ವ ಸುಧಾರಣೆ ಬಗ್ಗೆನೂ ಹೇಳ್ತಾ ಇದ್ರು. ಅದೇ ಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ಧ್ಯಾನ ಮಂದಿರ ಉದ್ಘಾಟನೆ ಮಾಡಿದ್ದಾರೆ ಈ ಪ್ರಿಮೈಸಸ್ ಅಲ್ಲಿ. ಅವರು ಇವಾಗಿಲ್ಲ, ಅವರ ಪ್ರತಿರೂಪವಾಗಿ ಅವರೇ ಈ ಶ್ರೀಯುತ ಆಲೂರವರಿಗೆ ಇಲ್ಲಿ ಕಳಿಸಿದ್ದಾರೆ. ನನ್ನ ಡ್ಯೂಟಿಯನ್ನು ನೀವು ಮಾಡಿರಿ ಅಂತ ಹೇಳ್ಕಿದ್ರಿಂದ ಅವರು ಶ್ರೀಯುತ ಆಲೂರು ಸರ್ ಅವರು ಈ ಒಂದು ಸ್ಥಾನಕ್ಕೆ ಅಂದರೆ ಸಿದ್ದೇಶ್ವರ ಅವರು ಪಾದಾರ್ಪಣೆ ಮಾಡಿದ ಸ್ಥಳಕ್ಕೆ ಬಂದು ಅವರು ತಮ್ಮ ಉಚಿತವಾಗಿ ಯೋಗಾಸನವನ್ನು ನೀಡ್ತಾ ಇದ್ದಾರೆ. ಇದಕ್ಕೆ ಎಲ್ಲ ನಮ್ಮೆಲ್ಲರ ನಮ್ಮ ಭಾಗ್ಯ, ನಾವೆಲ್ಲರೂ ಭಾಗ್ಯವಂತರು ಅಂತೇಳಿ ತಿಳಿಸ್ತಾ ಈ ನನ್ನ ಮಾತಿಗೆ ವಿರಮಿಸುತ್ತೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ರೇಣುಕಾ ಹೊನ್ಕೇರಿ ಅಂತ. ನನಗೆ ಸುಮಾರು 7-8 ವರ್ಷದಿಂದ ಶುಗರ್ ಐತೆ. 7-8 ವರ್ಷದಿಂದ ಶುಗರ್ ಅದ. ಅದು ಭಾಳ ಮೈಕೈ ಸುಸ್ತಾಗೋದು, ಪೇನ್ ಆಗೋದು, ಅವೆಲ್ಲ ಕೆಲಸ ಮಾಡೋಕೆ ಸರಿಯಾಗಿ ಆಗ್ತಿಲ್ಲ. ವಾಕಿಂಗ್ ಹೋಗ್ತಿದ್ದೆ, ಅಲ್ಲಿ ನಾವು ಹೋಗಿದ್ರು ನನಗೆ ಅಷ್ಟೊಂದು ನನಗೆ ಎಫೆಕ್ಟ್ ಆಗಲಿಲ್ಲ. ಬರೀ ವಾಕಿಂಗ್ ಮಾಡ್ತಿದ್ದೆ. ನಮ್ಮ ಮಗಳಿದ್ಲಿ ಮಾಡ್ತಿದ್ವಿ. ಆದ್ರೆ ನನಗೆ ಅಷ್ಟೊಂದು ಏನೋ ಅದು ಅನ್ನಿಸ್ಲಿಲ್ಲ. ಬರೀ ಮಾತೆ ಹೇಳ್ಕೊಂತ ಹೋಗೋರು, ಮನೆ ಕತೆ ಹೇಳೋದು ಅದೇ ಇದು ಮಾಡ್ಕೊಂತ ಬೇಡವಾ ಅಂತವೆಲ್ಲ ಸಾಕಾಯ್ತು. ಮತ್ತೆ ಮಾತು ಹೇಳೋದು ಬೇಡ, ಸುಮ್ಮನೆ ಯೋಗಕ್ಕೆ ಹೋಗೋಣ ಬಾ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದೆ. ಕ್ರಮೇಣ ಮಾಡ್ತಾ 4 ದಿನ 8 ದಿನ 15 ದಿವಸ ಕ್ರಮೇಣ ನನಗೆ ಆರಾಮ ಆಗ್ತಾನೆ ಹೋಯ್ತು. ಹಂಗೆ ಬ್ಲಡ್ ಶುಗರ್ ಟೆಸ್ಟ್ ಮಾಡ್ಕೊಂಡು ನಂಗೆ ಹೆಂಗೆ ಟೆಸ್ಟ್ ಮಾಡಿದ ಹಂಗೆಲ್ಲ ಕ್ರಮೇಣ ಆರಾಮ ಆಗ್ತಾ ಬಂತು. ಸರ್ಗೆ ಒಂದ್ಸರಿ ಹೇಳಿದ್ದೀನಿ ನನಗೆ ಆರಾಮ, ಈಗೂ ಆರಾಮಿದ್ದೀನಿ. ನನಗೆ ಏನ್ರಿ ನನಗೊಂದು 7-8 ತಿಂಗಳು ಆಯ್ತು ಅಷ್ಟೇ ಬರಕತ್ತೆ. ಆಮೇಲೆ ನನಗೆ ಕ್ರಮೇಣ ನನಗೆ ಮೊದಲನೇ ಶುಗರ್ ಬಂತಲ್ಲ, ವಾಕಿಂಗ್ ಹೋಗೋ ಶುಗರ್ ಜೊತೆಗೆ BP ಶುರು ಆಗಬೇಕು, ಟ್ಯಾಬ್ಲೆಟ್ ತಗೋ ಅಂತ ಹೇಳಿದ್ರು. ಆಮೇಲೆ ಏನಪ್ಪ ಅಂದ್ರೆ ಸೈನಸ್ ಪ್ರಾಬ್ಲಮ್ ಭಾಳ ಇನ್ನೂ ಇದೇನು ಸೀನ ಹಾಕ್ತಿದ್ರು ನಾನು ಕೌಂಟ್ ಮಾಡೋ ಆಗ್ತಿಲ್ಲ, ಅಷ್ಟು ಸೀನ್ ಬರ್ತಿದ್ರು. ಅವೆಲ್ಲ ಹೀಗೆ ಓಕೆ ಸಂಪೂರ್ಣ ಆರಾಮಾಗೈತೆ. ಎಲ್ಲರೂ ನಮ್ಮ ಮನೆಯವ್ರು ಹೇಳ್ತಾರೆ, ಆರಾಮದಿ ಮತ್ತೆ ಯಾಕೆ ಹೋಗ್ತಿ, ನಿಂಗೆ ಹೋಗೋದ್ರೆ 2 ಸೀರೆ ತೊಗೊಂಡು ಹೋಗಿ ಗಣಪತಿ ಗುಡಿಯಾಗೆಲ್ಲ ರೂಮ್ ಕೊಟ್ರೆ ಅಲ್ಲೇ ಮಲ್ಕೊಂಡು ಹೋಗಿದ್ರೆ 2 ಟೈಮ್ ಹೋಗೋದೇನ. ನಿನ್ನೆ ಹೋಗಿದ್ದಿ, ಸಾಯಂಕಾಲ ಹೋಗಿ ಬೆಳಗ್ಗೆ ಹೋಗ್ತಿ. ಅವ್ರಿಗೆ ನೀವು ಅರಿವು ಮೂಡಿಸ್ಬೇಕೀಗ ಅಲ್ವಾ? ನೋಡಿ ನೋಡ್ರಿ ಅದಕ್ಕೆ ಹೇಳ್ಬೇಕು, ನಾನು 2 ಅಲ್ಲ 4 ಸಲ ಹೋದ್ರು ಕಡಿಮೆನೆ ಅಂತ ಹೇಳ್ಬೇಕು ನೀವು. ಅವರು ಆಟ ಆಡ್ತಿದ್ರು ಒಂದ್ ಟೈಮ್ನಾಗ. ಈಗ 4 ವರ್ಷ ಆಯ್ತು ಬಿಟ್ಟ. ಈಗ ಅವ್ರು ವಾಕಿಂಗ್ ಅಷ್ಟ್ ಮಾಡ್ತಾರ. ನೀ 2 ಟೈಮೇ ಆಗೋಗ್ತಿ, ಇಷ್ಟ ಆರಾಮಿದಿ, ಆರಾಮ್ ಮನಾಗಿರ, ಮಗಳು ಬಂದಾಳ, ಆಕಿನ ಜೊತೆ ಸ್ಪೆಂಡ್ ಮಾಡ, ಆರಾಮಿರ ಅಂತ. ಆದ್ರೆ ನಿಮ್ಗೆ ಇಲ್ಲಿ ಬರ್ಬೇಕಂತ ಎಲ್ಲಾರು ನೋಡ್ದಾಗ ಸರ್ ನೋಡ್ದಂತೂ ನಂಗೆ ಸಿದ್ದೇಶ್ವರ ಮಾತಾಡ್ಸಿ ಸಂತೋಷ ಆಗ್ತೈತಿ. ನೋಡಿ, ನೀವು ಇಲ್ಲಿ ಬಂದು ಖುಷಿಯಿಂದ ಇದೀರಲ್ಲ, ಅದೇ ನಿಮ್ಮ ಆರೋಗ್ಯ ಪ್ಲಸ್ ಪಾಯಿಂಟ್. ನನಗೆ 62-63 ವರ್ಷ ನಡೀತಾ ಇದ್ದಾರೆ. ತಮ್ಮ ಹೆಸರು? ನಮ್ಮ ಹೆಸರು ರಾಧಾ ಹುಟ್ಟಿಗೀಕರ್. ಇವರು ಭಾಷೆಯಿಂದ ಬೇರೆ, ಅವ್ರಿಗೆ ಕನ್ನಡ ಅಷ್ಟು ಈಗ ಕಲಿತಾ ಇದಾರಂತೆ. ಯೋಗದ ಜೊತೆಗೆ ಆರೋಗ್ಯದ ಜೊತೆಗೆ ಭಾಷೆನೂ ಕೂಡ ಕಲಿತಾ ಇದ್ದಾರೆ. ಅವರಿಗೆ ಮರಾಠಿ ತುಂಬಾ ಒಂದು ಈಸಿಯಾಗಿರೋ ಭಾಷೆ ಇರುತ್ತೆ, ಮರಾಠಿಯಲ್ಲೇ ಮಾತಾಡ್ತಾರೆ. ಮಾತಾಡ್ಲಿ. ಎಲ್ಲರಿಗೆ ನಮಸ್ಕಾರಗಳು.
बोली ಎಮೋಷನಲ್ ತುಂಬಾ ಸಂತೋಷ ಆದಾಗ ಒಬ್ಬ ವ್ಯಕ್ತಿಗೆ ತನ್ನ ಭಾವನೆಗಳನ್ನ ಹೊರಗೆ ಹಾಕ್ಬೇಕಂದ್ರೆ ಅವ್ನು ಮೊದಲು ಎಮೋಷನಲ್ ಆಗ್ತಾನೆ. ಎಮೋಷನಲ್ ವ್ಯಕ್ತಿ ಎಲ್ಲರಿಗೂ ಬೇಗ ಕನೆಕ್ಟ್ ಆಗ್ತಾರಂತೆ. ಇದನ್ನ ನಾವು ಇಲ್ಲೇ ಸ್ವತಃನೇ ನೋಡ್ಬೋದು. ಮಾತಾಡಿ. ಇದು ಸಂತೋಷದ ಕಣ್ಣೀರು, ಬೇಜಾರಾಗಿ ಅಳ್ತಾ ಇಲ್ಲ ಅವರು. ನನಗ ಆಳುದಂದ್ರ ಗೊತ್ತಿಲ್ರಿ, ಎಲ್ಲಾರ್ಗಿ ಗೊತ್ತದರಿ. ನಗುದು ಒಂದೇ ಗೊತ್ತದ್ರಿ. ಇವತ್ತು ಫಸ್ಟ್ ಟೈಮ್ ಎಲ್ಲಾರು ಇವ್ರು ಅಳೋದನ್ನ ನೋಡ್ತಾ ಇದ್ದಾರೆ. ನಾ ವಸುದೇವ್ ಕುಟುಂಬದ ಮಗಳ್ರಿ. ಹಾ. ನನಗೆ ಎಷ್ಟು ಕನ್ನಡ ಆಗ್ತೈತಿ ಅಷ್ಟು ಮಾತಾಡ್ತೀನಿ. ಕನ್ನಡದಲ್ಲೇ ನಮ್ ಗುರುಗಳು ಅಂದ್ರ ಬಸವರಾಜ್ ಆಲೂರ್ ಸರ್ ಅಂದ್ರ ನಮ್ ಸಾಯಿಬಾಬಾ ರೀ ಅವ್ರು. ನಾ ಸಾಯಿಬಾಬಾ ಭಕ್ತ್ರಿ. ನಾ ಸಾಯಿಬಾಬಾಗೆ ಎಷ್ಟು ನಂಬ್ತೀನಲ್ರಿ, ಅದರ್ಕಿಂತ 100 ಪಟ್ಟು ನಾ ಬಸವರಾಜ್ ಆಲೂರ್ ಅವ್ರಿಗೆ ನಂಬ್ತೀನಿ. ಯಾಕಂದ್ರ ನನ್ನ 1.5 ವರ್ಷ ಮುಂಚೆ ಎಷ್ಟು ಡಿಸೀಸ್ ಇದ್ದು ರೀ. B12 ಕಡಿಮೆ, ಡಿಪ್ರೆಷನ್, ಮೈಗ್ರೇನ್, ಥೈರಾಯ್ಡ್, ಶುಗರ್, ಅದು ಎಲ್ಲ ಡಿಸೀಸ್ ಇದ್ದು ರೀ. ಆಮೇಲೆ ನಾ ಹಾಸ್ಪಿಟಲ್ ಭಾಳ ತೋರ್ಸೀನ್ರಿ, ಒಟ್ಟು ರಿಲೀಫೇ ಆಗಿಲ್ಲ. ಆಮೇಲೆ ನಮ್ಮ ಮಗಗ್ ಹೇಳೇನ್ರಿ, ನನಗ್ ಮೆಂಟಲ್ ಹಾಸ್ಪಿಟಲ್ಗೆ ಹಾಕ್ಬಿಡು, ಸಾಕಾಗೈತಿ. ನಮ್ಮ ಮಗ ಡಾಕ್ಟರ್ಗೆ, ಮಮ್ಮ ಹಿಂಗ ಯಾಕೆ ಮಾತಾಡ್ತೀನಿ, ನಾವ್ ಹೆಂಗಿರುದು ನಿನಗ್ ಬಿಟ್ಟು. ಆಮೇಲೆ ನಮ್ಮ ಮನೆಯವರು ಅವ್ರ ಒಂದ್ ವಿಚಾರ, ಈಗ ಎಲ್ಲಿ ಕರ್ಕೊಂಡು ಹೋಗುದು, ಎಲ್ಲಿ ಆರಾಮಾಗ್ತಾಳಿಕೆ ಅಂತ. ನಮ್ಮ ಮಗ ಏನಂದ, ಮಮ್ಮಿ ನೀ ಎಲ್ಲ ಬಿಟ್ಬಿಡು, ಟ್ಯಾಬ್ಲೆಟ್, ನೀ ಯೋಗ ಕ್ಲಾಸ್ ಜಾಯಿನ್ ಮಾಡಿ. ಮಗ ಸಜೆಷನ್ ಕೊಟ್ಟು. ಆಮೇಲೆ ನಮಗ ಅನ್ನಪೂರ್ಣ ಮೇಡಮ್ ಈಗ ಮಾತಾಡೋದ್ರಿ, ಅವ್ರ ಒಂದ್ಸಲ ಗುಡಿಯಾಗ ಭೇಟಿ ಆಗ್ಯಾರ. ಅವ್ರಂದ್ರ ನಮ್ ಸರ್ ಭಾಳ ಒಳ್ಳೆ ಅದಾರಿ, ನೀವ್ ಒಂದ್ ಡೇ ಬರ್ರಿ ರಾಗ, ಅಲ್ಲಿ ನೋಡುನು ಏನ್ ಆಗ್ತೈತಿ ಅಂತ. ಮತ್ ನಾ ಇಲ್ಲಿ 13 ಮಾರ್ಚ್ ಜಾಯ್ನ್ ಆಗೇನ್ರಿ. 13 ಮಾರ್ಚ್ ಜಾಯಿನ್ ಆದಾಗ ನಾ ಎಲ್ಲ ನಮ್ದು ವೇಟ್ 67 kg ಇತ್ತು. ಆಮೇಲೆ ಶುಗರ್ 7.6 ಇತ್ರಿ. ಥೈರಾಯ್ಡ್ ಅಂದ್ರ ಜಾಸ್ತಿನೇ ಐತ್ರಿ. ಯಾಕಂದ್ರೆ ನಂದು ಕಾನ್ಸಂಟ್ರೇಷನ್ ಇರ್ಲಿಲ್ರಿ ಅಷ್ಟ. ಯಾರೊಬ್ರ ಜೊತೆ ಮಾತಾಡ್ಬೇಕು, ಒಟ್ಟು ಹೇಟ್ ಮಾಡ್ಬೇಕು, ಭಾಳ ಅಂದ್ರೆ ನಮ್ಮ ಮನೆಯವ್ರ ಜೊತೆನೆ 20 ಅವರ್ಸ್ ನಾ ಬೆಡ್ ಮೇಲೆ ಇರ್ತಿದ್ದೆ, 20 ಅವರ್ಸ್. ಆಮೇಲೆ ಇಲ್ಲಿ ಬಂದು 1 ತಿಂಗಳ ಯೋಗ ಕ್ಲಾಸ್ ಮಾಡಿನಲ್ರಿ. ಅದು ಆದ್ಕೂಳೆ ಟೆಸ್ಟ್ ಸರ್ ಅಂದಾರಿ ನನಗೆ, ಡಯಟ್ ಏನ್ ಮಾಡ್ಲಿರಿ ಸರ್ ಅಂತ. ನನಗ ಅಂಜಿಕ್ ಬರ್ತಿತ್ರಿ ಅವ್ರಿಗೆ ನೋಡಿ, ಅಂದ್ರ ನಮ್ ಸಾಯಿಬಾಬಾನೇ ಅದಾರಂತ ಹೆಂಗ್ ಮಾತಾಡ್ಲಿ ಅಂತ ಅಷ್ಟು ಅಂಜಿಕ್ ಬರ್ತಿತ್ರಿ. ಈಗನೂ ರೀ ಏನಾರ ಕೇಳ್ಬೇಕಂದ್ರ ಅಂಜಿಕ್ ಬರ್ತೈತಿ ನನಗ. ಆಮೇಲೆ ಅವ್ರ ಅನ್ನಪೂರ್ಣ ಮೇಡಮ್ಗೆ ಹೇಳ್ರಿ, ನನಗ್ ಸರ್ ಅವ್ರಿಗೆ ಕೇಳೋದದ ರೀ. ಅವ್ರು ಬಂದ್ರಿ ನಮ್ ಜೊತೆ, ಸರ್ ನಾ ಡಯಟ್ ಏನು ಫಾಲೋ ಮಾಡ್ಲಿರಿ. ಆಮೇಲೆ ಅವ್ರಂದ್ರ ಮೈದಾ ಬಿಡ್ರಿ, ಆಮೇಲೆ ಶುಗರ್ ಬಿಡ್ರಿ, ಮತ್ತು ಸಾಲ್ಟ್. ಮೇಡಮ್ ನಾ ಅವ್ರ ಸರ್ ಅಂದಾರಲ್ಲ, ನಮ್ ಸಾಯಿಬಾಬಾನೇ ಮಾತಾಡ್ದಂಗ ನನಗ ನಮ್ ಜೊತೆ. ಅವ್ರಂದ್ರ ನಮ್ ಜೊತೆ ಸಾಯಿಬಾಬಾನೇ. ಅದು ನಾ ಬಿಟ್ಬಿಟ್ಟಿನ್ರಿ. 4 months ಆಯ್ತ್ರಿ. ನಂದು 10 kg ವೇಟ್ ಲಾಸ್ ಆಗೈತ್ರಿ. 4 ತಿಂಗಳು. ಹೌದು, 10 kg ನನ್ ಕಡೆ ರಿಪೋರ್ಟ್ ಅದಾವ್ರಿ ಮೇಡಮ್. ಆಮೇಲೆ ಥೈರಾಯ್ಡ್ ಗುಳಿಗೆ 2 months ಆಯ್ತು ನಾ ತಗೊಂಡಿಲ್ಲ. ಶುಗರ್ ಗುಳಿಗೆ ಅಂದ್ರೆ ನಾ ತಗೊಂಡೇ ಇಲ್ಲ, ಬಟ್ ರಿಪೋರ್ಟ್ ಒಳಗ ನಾರ್ಮಲ್ ಬಂತ್ರಿ ನನ್. ಇದು ಎಲ್ಲ ಆಗುದು ನಮ್ ಬಸವರಾಜ್ ಆಲೂರ್ ಸರ್ ಅವರೇ ಕಾರಣ. ಮತ್ ಅವ್ರಂದ್ರ ನಾ ಭಗವಂತಗೆ ಎಷ್ಟು ಪ್ರೀತಿ ಮಾಡ್ತೀನಲ್ಲ, ಅವ್ರಕಿಂತ 100 ಪಟ್ಟು ಅವ್ರ ಮೇಲೆ ಜೀವ ಅದೇನ್ರಿ. ಅದು ಮಾತ್ರ ಸತ್ಯ. ಯಾಕಂದ್ರೆ ನಾವು ಪರಮೇಶ್ವರ್ಗ ಎಷ್ಟ್ ಭಕ್ತಿ ಮಾಡ್ತೀವಲ್ಲ, ಅದು ಪ್ರೀತಿ ನಿಂತ್ರ ಮಾಡ್ತೀವಿ, ನಂಬಿಕೆ ಇದೆ. ಹೌದು, ಅಷ್ಟ ಐತಿ. ಇದು ಲಾಸ್ಟ್ ಮಂತ್ ರೀ, ನಮ್ಮ ಮನೆಯವ್ರು ಅಡ್ಮಿಟ್ ಇದ್ರು. ನಾ ಯಾರಿಗೆ ಫಸ್ಟ್ ಕಾಲ್ ಮಾಡ್ತಾರ್ರಿ ಮನ್ಯಾಗ, ಇವ್ರ ನಮ್ಮ ಅಪ್ಪಾಜಿ ರೀ. ಹಿಂಗಾಗೈತಿ. ಹೌದು, ಇದು ನಂದು ವಸುದೇ ಕುಟುಂಬ ಅಂದ್ರೆ ನಮ್ ತಾವ್ರ ಮನೆ, ನನಗ್ ತಾವ್ರ ಮನೆ. ಇವ್ರೆಲ್ಲಾರು ಅದಾರಲ್ಲ ನಮ್ ತಾಯಿಗಳು, ಅವ್ರು ಅಷ್ಟ್ ಜೋಪಾನ್ ಮಾಡ್ತಾರ ನನಗ. ಮತ್ ಹಂಗೆ ಮಾತಾಡ್ತೀನಿ, ಹಂಗೆ ಬೈತಾರ, ಹಂಗೆ ನಗ್ತೀನಿ. ಅದು ಆಯ್ತ. ಮತ್ ಇದು ಐತಲ್ರಿ, ಒಂದು ಕಾಲ್ ಅಷ್ಟೇ ಮಾಡೇನ್ರಿ. ಸರ್ ಬಿಸಿ ಇರ್ತಾರ. ನಮ್ ವೀಣಾ ಮೇಡಮ್ ಅದಾರಿ, ನಮ್ ಸರ್ ಅವ್ರ ಮಿಸಸ್. ಮೇಡಮ್ ಹಿಂಗಿಂಗ್ ಅರ್ಜೆಂಟ್ ನಮ್ಮ ಮನೆಯವ್ರದ್ದು ನಾಳೆಗೆ ಆಪರೇಷನ್ ಐತಿ, ಒಟ್ಟು ಸರಿಗೆ ಮೆಸೇಜ್ ಕೊಡ್ರಿ, ನೀವು ಹಾಸ್ಪಿಟಲ್ಗೆ ಬರ್ರಿ ಅಂತ. ನಾ ಇನ್ನ ರಿಪೋರ್ಟ್ ತಗೊಳಕ್ ಮೀನಾಕ್ಷಿ ಚೌಕ್ನಾಗ ಹೋಗೇನ್ರಿ. ನಮ್ ಸರ್ ನಮ್ಮ ಅಪ್ಪಾಜಿ 10 ನಿಮಿಷನಾಗ ಅಲ್ಲೇ ಅದಾರಿ. ಇಂಥ ಗುರುಗಳು ಸಿಗುದಂದ್ರ ನಮ್ ಸೌಭಾಗ್ಯ. ಅದು ಸಾಯಿಬಾಬಾನೇ ಕಳ್ಸ್ಕೊಟ್ಟಾರಿ ಅವ್ರಿಗೆ. ಬಟ್ ನಾ ಎಷ್ಟ್ ಮಾತಾಡ್ತೀನಲ್ಲ, ಅದು ಕಡಿಮೆನೇ ರೀ. ಅವ್ರಿಗೆ ಕೋಟಿ ಕೋಟಿ ಧನ್ಯವಾದ. ಅದಕ್ಕೆ ದೇವ್ರು ಎಲ್ಲಾ ಕಡೆ ನಾನು ಇರಕ್ಕ ಆಗಲ್ಲ ಅಂತಾನೆ ನಾನಾ ರೂಪಗಳನ್ನ ಹೊತ್ತು ನಾನಾ ಭಕ್ತರಿಗೆ ಅವರು ನಂಬಿದ ದೈವದ ಮುಖಾಂತರ ಅವ್ರಿಗೆ ಆ ಅರಿವನ್ನ ಮೂಡಿಸ್ತಾ ಇದ್ದಾರೆ.
ಏನಿಲ್ಲ, ಸಂತೋಷವಾಗಿದ್ದೀರಲ್ಲ ಅದೇ ಸಾಕು. ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ. ನಮಸ್ಕಾರ. ಹಾ, ತಾವು ಈ ಒಂದು ದೇವಸ್ಥಾನದ ಜಾಗನ ಮೇಂಟೈನ್ ಮಾಡ್ತಾ ಇದ್ದೀರಾ, ಇಡೀ ಒಂದು ಯೋಗ ಕ್ಲಾಸಿನ ಉಸ್ತುವಾರಿ ವಹಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು. ಹೇಳಿ, ಯೋಗದಿಂದ ನಿಮಗೆ ಯೋಗ ಹೆಂಗ್ ಬಂತು? ಇಲ್ಲಿ ಅವರು 2-3 ವರ್ಷದಿಂದ ಸರ್ಗಿ ಪೆನ್ಷನ್ ಆಯ್ತು. ಪೆನ್ಷನ್ ಆದ ತಕ್ಷಣ ಇನ್ನು ಎಲ್ಲಾದ್ರೂ ಒಂದ್ ಕಡೆ ಅವ್ರದ್ದು ಯೋಗ ಅದನ್ನ ನಡೆಸ್ಬೇಕನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಅವರು ಒಂದು 50 ವರ್ಷದಿಂದ ಯೋಗ ಒಳಗದಾರ. ಅವ್ರ ಅದ್ಭುತದ ಸಾಧನೆ ಅದ್ರೊಳಗದ. ಆಮೇಲೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ದೇವಸ್ಥಾನಗಳಿಗೆಲ್ಲ ಸ್ವಲ್ಪ ಒಬ್ರು ದಿವ್ಯಾ ಗುಡ್ಡಪ್ಪರ್ ಅಂತ ಹೇಳಿ ಅವ್ರು ಆ ಕಡೆ ಈ ಕಡೆ ಎಲ್ಲ ಕೇಳಿದ್ರು ಎಲ್ಲೂ ಹಂಗದ ಹಿಂಗದ ಏನು ಕೊಡಲ್ಲ ಮಾಡಲ್ಲ, ಅದನ್ನ ಮತ್ತೆ ಗುಡಿ ಅವರೇ ಮಾಡಿದ್ರೇನು ಹಂಗೇನು ಏನೇನೋ ಅಂತ ಹೇಳಿದ್ರಂತ. ಅದ್ರ ಬಗ್ಗೆ ಇಲ್ಲಿ ಕೇಳಿದ್ರೆ ಈ ಕಮಿಟಿ ಒಳಗೂ ನಾ ಕೇಳಲಾರ್ದೇನೆ ವಿದಿನ್ ಸೆಕೆಂಡ್ದಾಗ ಅವ್ರಿಗೆ ನೀವು ಪರ್ಮಿಷನ್ ಆಗಿಂದಾಗ ಮಾಡ್ಬೋದು ಅಂತಂದು ಅವತ್ತು ಯೋಗ ಡೇ ಇತ್ತು. ಸಾಯಂಕಾಲ ಒಂದು ಅವರಿಗೆ ನಮಸ್ಕಾರ ಹೇಳಿ ಅವತ್ತು ಮಾರನೇ ದಿವಸ 22ನೇ ತಾರೀಕು ಜೂನ್ 22ರಿಂದ ಇದನ್ನ ಕ್ಲಾಸ್ ಸ್ಟಾರ್ಟ್ ಮಾಡೀನಿ. ಆದ್ರೆ ಈ ಜನರು ಎಲ್ಲರೂ ಸೇರ್ಲಿಕ್ಕೆ ಅವ್ರಿಗೆ ಅವ್ರು ಬೇಸರ ಮಾಡ್ಕೊಂಡ್ರು ಪರವಾಗಿಲ್ಲ, ಅವ್ರಿಗೆ ಮನದೊಳಗೆ ಹೋಗ್ಬೇಕು ಅಂತಂದು ನಾ ಎಲ್ಲರಿಗೂ ಮನದೊಳಗೆ ಹೇಳ್ತಾ ಇಷ್ಟು ಜನ ಒಟ್ಟು ಬರುವಂಗೆ ಮಾಡ್ಬೇಕನ್ನುವಂತ ಒಂದು ಉದ್ದೇಶದಿಂದ ಇದನ್ನ ಮಾಡಿ ಈ ಕ್ಲಾಸ್ ಇಲ್ಲಿವರೆಗೂ 2.3 ವರ್ಷ ಆಗ್ಲಿಕ್ಕೆ ಬಂತೀಗ ಆತು. ಒಂದ್ ದಿವ್ಸ ಗ್ಯಾಪ್ ಇರ್ಲಾರ್ದಂಗ ನಡ ಸರ್ ಅಂತೂ ಅಪ್ಪಿತಪ್ಪಿನೂ ಒಂದ್ ದಿವ್ಸ ಬಿಟ್ಟಿಲ್ಲ ಆತು. ಅದರಂತೆ ನನ್ನ ಮನಸ್ಸಿನಾಗ ಅನ್ಕೊಂಡಿದೀನಿ, ಯಾವಾಗಾದ್ರೂ ಏನಾದ್ರೂ ಒಂದು ಊರ್ ಮೇಲೆ ಕಾರ್ಯ ಕಟ್ನ ಅಂತ ಹೋದ್ರ ಮಾತ್ರ ಒಂದ್ ದಿವಸ ಹಂಗ್ ಬಿಟ್ಟಿದೀನಿ. ಇರ್ಲಿಕ್ಕಂದ್ರ ಒಂದ್ ದಿವ್ಸ ನಾನು ಕ್ಲಾಸ್ ಬಿಟ್ಟಿಲ್ಲ. ಆದ್ರ ನಾ ಮೊದಲಿಂದನು ಯೋಗ ಅನ್ನುವಂತ ಒಂದು ಇದು ಬಹಳ ನಂಗ ಅದ್ರ ಬಗ್ಗೆ ಅರ್ಥ ಆಮೇಲೆ ತಿಳ್ಕೊಂಡಿದ್ದಕ್ಕ ನಾ ಇದಕ್ಕೆ ಬಹಳ ಫಾಲೋ ಅಪ್ ಮಾಡ್ತೀನಿ. ಆದ್ರೆ ನನಗೆ ಯಾವ್ದು ಡಿಸೀಸ್ ಏನೂ ತೊಂದರೆಗಳಿಲ್ಲ. ಈ ಒಂದು 10-12 ವರ್ಷದೊಳಗೆ ಸ್ವಲ್ಪ ಇದು ವೇಟ್, ನಾನು ಬಹಳ ಸಣ್ಣ ಇದ್ದೆ, ತೆಳ್ಳಗಿದ್ದೆ. ಆದ್ರೆ ಈ ವೇಟ್ ಆಮೇಲೆ ಈಗ ನಾನು 1 ತಾಸು ನಿದ್ದೆ ಮಾಡಿದ್ರು ಸಾಕು ನನಗ. ಎವ್ರಿ ಟೈಮ್ ಈ ನಮನಿ ಫ್ರೆಶ್ ಆಗೇ ಇರ್ತೀನಿ. ಯಾರು ಏನ್ ಕೇಳಿದ್ರು ಇಲ್ಲ ಅನ್ನೋ ಶಬ್ದ ನನ್ನ ಕಡೆ ಇಲ್ಲ, ಡಿಕ್ಷನರಿಯಲ್ಲೇ ಇಲ್ಲ. ಆಮೇಲೆ ಒಂದ್ಸಲ ಇದು ಧ್ಯಾನ ಮಂದಿರ ಅಂತ ಹೇಳಿ ಇಲ್ಲಿ ದೇವಸ್ಥಾನದೊಳಗೆ ಧ್ಯಾನ ಮಂದಿರ ಓಪನಿಂಗ್ ಮಾಡುವಾಗ ಸಿದ್ದೇಶ್ವರ ಸ್ವಾಮಿಗಳನ್ನ ಕರೆಸಿದಾಗ ಅವರು ಇದನ್ನೆಲ್ಲ ಈ ಆವರಣ ಸ್ವಚ್ಛತಾ ಮಾಡಿ ಆಮೇಲೆ ಇವೆಲ್ಲ ಇಷ್ಟು ಗಿಡಗಳನ್ನೆಲ್ಲ ಸಿದ್ದೇಶ್ವರ ಸ್ವಾಮಿಗಳ ಹಚ್ಚಿದ್ದು. ಅವರು ಬಂದು ಪಾದ ಇಟ್ಟ ಜಾಗ ಜಿಗು